ನಮಸ್ಕಾರ, ತಮಗೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ನಾನು ಪ್ರಕಾಶ್ ಮಾಡ. ಇವತ್ತಿನ ದಿವಸ ಯಾವ ಒಂದು ವಿಷಯವನ್ನು ಇಟ್ಕೊಂಡು ಮಾತನಾಡಬೇಕು. ಇವತ್ತಿನ ದಿವಸ ನಾವು ಆರಿಸಿಕೊಳ್ಳತಕ್ಕಂಥ ವಿಷಯ ಪ್ರಸ್ತುತ ಇವತ್ತಿನ ದಿವಸ ವಿಶೇಷವಾಗಿ ಒಂದು ಹೋಳಿ ಹುಣ್ಣಿಮೆ ಇದೆ. ಹೋಳಿ ಹುಣ್ಣಿಮೆಯನ್ನು ಆಧಾರವಾಗಿಟ್ಟುಕೊಂಡು ಒಂದು ವಿಷಯವನ್ನು ನಾವು ಮಾತನಾಡುವ. ಹೋಳಿ ಹುಣ್ಣಿಮೆಯ ಬಗ್ಗೆ ಬಹಳಷ್ಟು ಜನರು ವಿವಿಧ ರೀತಿಯಾಗಿರತಕ್ಕಂಥ ಅಭಿಪ್ರಾಯಗಳನ್ನು ಹೊಂದಿದ್ದಾರೆ. ಹನುಮಂತ ಹೊಸಮನೆಯವರಿಗೆ ನಮಸ್ಕಾರಗಳು. ಇವತ್ತು ನಾವು ಆರಿಸಿಕೊಂಡಿರತಕ್ಕಂಥ ವಿಷಯ ಹೋಳಿ ಹಬ್ಬ. ಈ ಹಬ್ಬದ ಬಗ್ಗೆ ಇತಿಹಾಸದಲ್ಲಿ ಸುಮಾರು ಕ್ರಿಸ್ತಶಕ 4ನೇ ಶತಮಾನದಿಂದಲೂ ಈ ಹಬ್ಬಕ್ಕೆ ಒಂದು ಮಹತ್ವ ಇದೆ. ಒಂದು ದ್ರಾವಿಡರ ಕಥೆಯ ಪ್ರಕಾರ, ಹಾಗೆ ಹಿಂದೂಗಳ ಕಥೆಯ ಪ್ರಕಾರ ಉತ್ತರ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು, ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಥೆಯನ್ನು ನಾವು ಎರಡು ಆಯಾಮಗಳಲ್ಲಿ ಹೋಳಿ ಹುಣ್ಣಿಮೆಯನ್ನು ನಾವು ಚರ್ಚೆ ಮಾಡುವ, ಅದರ ಬಗ್ಗೆ ಮಾತನಾಡುವ. ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಒಂದು ಪ್ರೇಮದ ಸಂಕೇತವಾಗಿ, ಪ್ರೇಮ ವಿಜಯದ ಸಂಕೇತವಾಗಿ ಆಚರಿಸಲಾಗ್ತದೆ. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಾವು ಉತ್ತರ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಮತ್ತು ದಕ್ಷಿಣ ಭಾರತದಲ್ಲಿ ಹೋಳಿ ಹುಣ್ಣಿಮೆ ಎರಡು ಭಾಗಗಳನ್ನಾಗಿ ಈ ಹೋಳಿ ಹುಣ್ಣಿಮೆಯ ಬಗ್ಗೆ ನಾವು ಮಾತನಾಡುವ. ಮೊದಲಿಗೆ ನಾವು ಏನಪ್ಪ ಅಂತಂದರೆ ಉತ್ತರ ಭಾರತದ ಬಗ್ಗೆ ತೆಗೆದುಕೊಂಡು, ಇಲ್ಲಿ ಒಂದು ಪ್ರೇಮದ ಸಂಕೇತವಾಗಿ ಅಲ್ಲಿ ಹೋಳಿ ಹಬ್ಬವನ್ನು ಆಚರಿಸಲಾಗ್ತದೆ. ಪುರಾಣಗಳಲ್ಲಿ ಉಲ್ಲೇಖಿತವಾಗಿರುವಂತಹ ಒಂದು ಹೋಳಿ ಹುಣ್ಣಿಮೆ ಏನಪ್ಪ ಅಂತಂದರೆ, ಶ್ರೀಕೃಷ್ಣ ಮತ್ತು ರಾಧೆಯರ ಪ್ರೇಮ ಅನುಸಂಧಾನದ ವಿಷಯವಾಗಿ ಅಲ್ಲಿ ಹೋಳಿಯನ್ನು ಆಚರಿಸಲಾಗ್ತದೆ. ಒಂದು ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಆ ಕತೆ ಏನು ಅಂತ ಕೇಳಿದ್ರೆ, ಶ್ರೀಕೃಷ್ಣನು ತನ್ನ ತಾಯಿಯ ವಿಷಯುಕ್ತ ಎದೆ ಹಾಲನ್ನು ಕುಡಿದು ಆತನ ದೇಹ ಎಲ್ಲ ಏನಪ್ಪ ಅಂತಂದರೆ ನೀಲಿಯಾಗಿರ್ತದೆ, ನೀಲಿ ಬಣ್ಣಕ್ಕೆ ತಿರುಗಿರ್ತದೆ. ಅಮರ ಪ್ರೇಮಿಗಳಾಗಿರ್ತಕ್ಕಂಥ ಈ ಇಬ್ಬರು, ರಾಧೆ ಮತ್ತು ಶ್ರೀಕೃಷ್ಣರು, ಒಬ್ರಿಗೊಬ್ಬರು ಪರಸ್ಪರ ಪ್ರೀತಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಶ್ರೀಕೃಷ್ಣನ ಮುಖಬಣ್ಣವನ್ನು ನೋಡಿದ ಕ್ಷಣ ರಾಧೆಗೆ ಒಂದಿಷ್ಟು ಮುಜುಗರ. ನನ್ನ ಪ್ರಿಯತಮ ಏನಪ್ಪ ಅಂತಂದ್ರೆ ಉಳಿದವರಿಗಿಂತಲೂ ಏನಪ್ಪ ಅಂತಂದ್ರೆ ಕಪ್ಪಾಗಿದ್ದಾನೆ, ನೀಲಿ ವರ್ಣದವನಿದ್ದಾನೆ ಅಂಥೇಳಿ ಮುಜುಗರವನ್ನು ಪಟ್ಕೊತಾ ಇರ್ತಾಳೆ. ಆತನ ತಾಯಿಗೆ ತನ್ನ ಮಗನಿಗೆ ಏನಾದರೂ ಒಂದು ಬಣ್ಣವನ್ನು ಹಚ್ಚಿ ಆತನನ್ನು ರೂಪವಂತನನ್ನಾಗಿ ಮಾಡು ಅಂಥೇಳಿ ಆವಾಗ ರಾಧೆ ಏನಪ್ಪ ಅಂತಂದ್ರೆ ಕೇಳ್ಕೊತಾಳೆ. ಶ್ರೀಕೃಷ್ಣನ ತಾಯಿಯು ಆತನಿಗೆ ಬಣ್ಣಗಳಿಂದ ಅಲಂಕಾರವನ್ನು ಮಾಡುತ್ತಾಳೆ. ಹೀಗಾಗಿ ಏನಪ್ಪ ಅಂತಂದರೆ
ನನ್ನ ಇಷ್ಟೆಲ್ಲ ಪ್ರಯತ್ನ ಬಣ್ಣಗಳನ್ನು ಹಚ್ಚಿದ್ರೂ ಕೂಡ ನನ್ನ ಪ್ರಿಯತಮ ರೂಪವಂತನಾಗಲಿಕ್ಕೆ ಸಾಧ್ಯ ಇಲ್ವಲ್ಲ ಅನ್ನುವಂಥ ಆಕೆಯಲ್ಲಿರ್ತಕ್ಕಂಥ ಆಸೆ ಅವಳನ್ನು ಬಲಿ ತಗೋಲಿಕ್ಕೆ ಏನಪ್ಪ ಅಂತಂದರೆ ನಾನಿದ್ದು ಉಪಯೋಗ ಇಲ್ಲ. ನಾನೇನಾದರೂ ಏನಪ್ಪ ಅಂತಂದರೆ ಆತ್ಮಹತ್ಯೆ ಮಾಡಿಕೊಳ್ಬೇಕು, ನಾನೇನಾದರೂ ಏನಪ್ಪ ಅಂತಂದರೆ ಆಹುತಿಯನ್ನು ಮಾಡ್ಕೋಬೇಕು ಅಂಥೇಳಿ ಆಕೆಯ ಮನಸ್ಸು ಏನಪ್ಪ ಅಂತಂದರೆ ತಿರುಗುತ್ತದೆ. ಶ್ರೀಕೃಷ್ಣನು ಕಪ್ಪು ವರ್ಣದವನಾಗಿ ನೀಲಿ ವರ್ಣದವನಾಗಿ ರೂಪುಗೊಂಡಿದಾಗ ಆತನ ಪ್ರಿಯತಮೆ ಪ್ರೇಯಸಿ ರಾಧೆಗೆ ಒಂಥರ ಮುಜುಗರ. ಶ್ರೀಕೃಷ್ಣನ ತಾಯಿ ಆತನಿಗೆ ಬಣ್ಣವನ್ನು ಹಚ್ಚಿ ಅವನನ್ನೇನಪ್ಪ ಅಂತಂದ್ರೆ ಅಲಂಕಾರವನ್ನು ಮಾಡಿದ್ರೂ ಕೂಡ ಆತ ರೂಪವಂತನಾಗುವುದಿಲ್ಲ. ಹೀಗಾಗಿ ನೊಂದು ಬೆಂದು ಬೇಸತ್ತು ರಾಧೆಯು ಬೆಂಕಿಗೆ ಆಹುತಿಯಾಗಬೇಕು ಅಂಥೇಳಿ ವಿಚಾರವನ್ನು ಮಾಡ್ತಾಳೆ. ಆ ಅಗ್ನಿಕುಂಡವನ್ನು ಮಾಡ್ತಾಳೆ. ಆವಾಗ ಈ ವಿಷಯ ಏನಪ್ಪ ಅಂತಂದ್ರೆ ಶ್ರೀಕೃಷ್ಣನಿಗೆ ಗೊತ್ತಾಗ್ತದೆ. ಏನು ನಾವು ಅಮರ ಪ್ರೇಮಿಗಳಾಗಿದ್ದುಕೊಂಡವರು ನಮ್ಮಲ್ಲಿ ಈ ವಿಷಯವಾಗಿ ಏನು ಪ್ರೇಮದಲ್ಲಿ ಬೆಳಕು ಬಿಡ್ತಾ ಇದೆಯಲ್ಲ, ಅವಳು ಬೆಂಕಿಯನ್ನು ಹಾರಲಿಕ್ಕೆ ಸಿದ್ಧಳಾಗಿರ್ತಾಳೆ. ಆವಾಗ ಈತು ಏನಪ್ಪ ಅಂತಂದ್ರೆ ಮೈಗೆ ಬೆಂಕಿ ಹಚ್ಕೋತಾನೆ. ಆ ಬೆಂಕಿಯ ಉರಿಯ ಜಳದ ಮುಂದೆ ಶ್ರೀಕೃಷ್ಣನು ಮಂದಾಗ್ನಿಯಲ್ಲಿ ಬಹಳ ಸುಂದರ ರೂಪನಾಗಿ ಕಾಣ್ತಾನೆ. ರಾಧೆ ಬೆಂಕಿ ಒಳಗೆ ನಿಂತ್ಕೊಂಡಿದ್ದಾಳೆ. ಉರಿಯುತ್ತಿರುವ ಬೆಂಕಿಯಲ್ಲಿ ನಿಂತುಕೊಂಡು ಶ್ರೀಕೃಷ್ಣನನ್ನು ನೋಡ್ತಾಳೆ. ಅಮರ ಪ್ರೇಮಿಗಳು ಏನಪ್ಪ ಅಂತಂದ್ರೆ ಇನ್ನೇನು ಈ ವಿರೂಪನನ್ನ, ಈ ನೀಲವರ್ಣದ ಮುಖದವನಾಗಿರತಕ್ಕಂಥ ಕೃಷ್ಣನನ್ನ ನಾನು ಹೇಗೆ ಒಪ್ಪಿಕೊಳ್ಳಲಿ? ನನ್ನ ವಾಲ್ಗಿಯವರೆಲ್ಲರೂ ಏನಪ್ಪ ಅಂತಂದ್ರೆ ನಿನ್ನ ಕೃಷ್ಣ ಇಷ್ಟೇಕೆ ಕಪ್ಪಗಿದ್ದಾನೆ, ಇಷ್ಟಕ್ಕೆ ನೀಲಿ ವರ್ಣದವನಿದ್ದಾನೆ ಎಂದು ಪ್ರಶ್ನಿಸುತ್ತಿದ್ದಾರೆ. ಅವರಿಗೆ ಉತ್ತರವನ್ನು ಕೊಡಲಾಗದೆಯೇ ಆ ಶ್ರೀಕೃಷ್ಣ ತಾಯಿಗೆ ಏನಪ್ಪ ಅಂತಂದ್ರೆ ಈತನನ್ನ ಬಣ್ಣ ಬಣ್ಣದಿಂದ ಏನಪ್ಪ ಅಂತಂದ್ರೆ ಅಲಂಕಾರ ಮಾಡು ಅಂತ ಹೇಳ್ತಾಳೆ. ಅಲಂಕಾರ ಮಾಡಿದೂ ಕೂಡ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ರೂಪವಂತನಾಗಿ ಕಾಣುವುದಿಲ್ಲ. ಇದರಿಂದ ಬೇಸತ್ತಿರತಕ್ಕಂಥ ರಾಧೆ ಬೆಂಕಿ ಏನಪ್ಪ ಅಂತಂದ್ರೆ ಅಗ್ನಿಯನ್ನ ತಯಾರು ಮಾಡಿಕೊಂಡು ಅಗ್ನಿಯಲ್ಲಿ ನಿಂತ್ಕೊಂಡು ಇನ್ನೇನು ನಾನು ಪ್ರಾಣ ಅರ್ಪಣೆ ಮಾಡಬೇಕು. ಸಂಜು ಜಗತ್ತಿಯವರಿಗೆ ನಮಸ್ಕಾರಗಳು. ಇನ್ನೇನು ಪ್ರಾಣವನ್ನು ಬಿಡಬೇಕು ಅಂಥೇಳಿ ಸಿದ್ಧತೆಯನ್ನು ಮಾಡಿಕೊಂಡಾಗ ಅಲ್ಲಿ ಶ್ರೀಕೃಷ್ಣ ಪ್ರದರ್ಶನ ಆಗ್ತದೆ, ದರ್ಶನ ಆಗ್ತದೆ. ಆ ಹೊಳಿತಕ್ಕಂಥ ಬೆಂಕಿಯಲ್ಲಿ ಶ್ರೀಕೃಷ್ಣ ಏನಪ್ಪ ಅಂತಂದ್ರೆ ಒಬ್ಬ ವಿಶ್ವ ಸುಂದರನಾಗಿ ಗೋಚರಿಸ್ತಾನೆ. ನಾನು ಶ್ರೀಕೃಷ್ಣನನ್ನೇನಪ್ಪ ಅಂತಂದ್ರೆ ಒಳ್ಳೆಯ ರೂಪವಂತನಾಗಿರಬೇಕು ಅಂಥೇಳಿ ನಾನು ಬಯಸಿದೆ, ರೂಪವಂತನಾಗಿರಬೇಕೆಂದು ಕಾಮಿಸಿದೆ. ನನ್ನಲ್ಲಿ ಇರತಕ್ಕಂಥ ಶ್ರೀಕೃಷ್ಣನ ಒಳ್ಳೆಯ ಮನಸ್ಸನ್ನು ನಾನು ನೋಡಲಿಲ್ಲ. ನಾವು ಇಬ್ಬರು ಅಮರ ಪ್ರೇಮಿಗಳಾಗಿದ್ದುಕೊಂಡು ಏನಪ್ಪ ಅಂತಂದ್ರೆ ಒಬ್ಬರಿಗೊಬ್ಬರು ಏನಪ್ಪ ಅಂತಂದ್ರೆ ಅರ್ಥವನ್ನು ಮಾಡಿಕೊಳ್ಳಲಿಲ್ಲ. ಆತನ ರೂಪವನ್ನು ಬಯಸಿ ನಾನು ಆಹುತಿಗೆ ಆಗ್ತಾ ಇದ್ದೀನಿ. ಆ ಒಂದು ಮಂದಾಗ್ನಿಯಲ್ಲಿ ಏನಪ್ಪ ಅಂತಂದ್ರೆ ಆತ ಸುಂದರಾಂಗನಾಗಿ ಕಾಣ್ತಾ ಇದ್ದಾನೆ. ಅವಳ ಮುಖದಲ್ಲಿ ಸಂತೋಷ, ಆನಂದ ಎರಡು ಉಮ್ಮಳಿಸಿ ಏನಪ್ಪ ಅಂತಂದ್ರೆ ಇಬ್ಬರು ಅದೇ ಒಂದು ಬೆಳಕಿನಲ್ಲಿ
ಏನಪ್ಪ ಅಂತಂದರೆ ಒಂದಾಗ್ತಾರೆ. ಹೀಗಾಗಿ ಇದು ಉತ್ತರ ಭಾರತದಲ್ಲಿ ಏನಪ್ಪ ಅಂತಂದರೆ ಒಂದು ಈ ಪ್ರೇಮ ಕಥೆಯನ್ನು ಏನಪ್ಪ ಅಂತಂದ್ರೆ ಆಧರಿಸಿ ಅಲ್ಲಿ ಹೋಳಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾರೆ. ಬಣ್ಣದ ಓಕಳಿಯನ್ನು ಏನಪ್ಪ ಅಂತಂದ್ರೆ ಅಲ್ಲಿ ಮಿಂದು ಏನಪ್ಪ ಅಂತಂದ್ರೆ ಪರಸ್ಪರ ಸತಿಪತಿಗಳು ಏನಪ್ಪ ಅಂತಂದ್ರೆ ಬಣ್ಣದ ಓಕಳಿಯನ್ನು ಉತ್ತರ ಭಾರತದಲ್ಲಿ ಆಡ್ತಾರೆ. ಇದು ಉತ್ತರ ಭಾರತಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಕತೆ. ಅಲ್ಲಿ ಅವರು ಕಾಮದಹನ ಮಾಡುವಾಗ ಗಂಡನ ಬಗ್ಗೆ ತನ್ನ ಪ್ರಿಯತಮನ ಬಗ್ಗೆ ಅಪಾರ್ಥವನ್ನು ಮಾಡಿಕೊಂಡಿದ್ದಳು. ಅವಳ ಮನಸ್ಸಿನಲ್ಲಿರ್ತಕ್ಕಂಥ ಕಲ್ಮಶವನ್ನು ಸುಟ್ಟು ತೊಳೆದು ಹೊಸ ಬಣ್ಣದೊಂದಿಗೆ ಹೊಸ ಜೀವನದೊಂದಿಗೆ ಹೊಸ ಏನಪ್ಪ ಅಂತಂದ್ರೆ ಪ್ರೇಮ ಅಂಕುರ ಆಗ್ತದೆ. ಅವೇನಪ್ಪ ಅಂತಂದ್ರೆ ಅಮರ ಪ್ರೇಮಿಗಳಾಗಿ ಇಂದಿಗೂ ಕೂಡ ಏನಪ್ಪ ಅಂತಂದ್ರೆ ಆದರ್ಶ ಪ್ರೇಮಿಗಳಾಗಿ ಕೃಷ್ಣ ರಾಧೆ ಏನಪ್ಪ ಅಂತಂದ್ರೆ ಇವತ್ತಿಗೂ ನಮಗೂ ಗೋಚರ ಆಗ್ತವೆ. ಹೀಗಾಗಿ ಗಂಡ ಹೆಂಡತಿಯ ಅಮರ ಪ್ರೇಮತ್ವದ ಸಂಕೇತವಾಗಿ ಉತ್ತರ ಭಾರತದಲ್ಲಿ ಹೋಳಿಯನ್ನು ಈ ರೀತಿಯಾಗಿ ಆಚರಣೆ ಮಾಡಿದರೆ, ದಕ್ಷಿಣ ಭಾರತದಲ್ಲಿ ಹೋಳಿ ಹಬ್ಬವನ್ನು ಒಂದು ಐತಿಹಾಸಿಕ ಪೌರಾಣಿಕ ಹಿನ್ನೆಲೆಯ ಒಂದು ಕಥೆಯನ್ನಾಧರಿಸಿ, ಉತ್ತರ ಭಾರತದಲ್ಲಿ ಶ್ರೀಕೃಷ್ಣ ಮತ್ತು ರಾಧೆಯರ ಪ್ರೇಮದ ಪುನರ್ಬಂಧನವಾಗಿ ಅಲ್ಲಿ ಏನಪ್ಪ ಅಂತಂದರೆ ಹೋಳಿಯನ್ನು ಬಣ್ಣದ ಏನಪ್ಪ ಅಂತಂದ್ರೆ ಆಚರಣೆಯನ್ನು ಮಾಡ್ತಾರೆ ಉತ್ತರ ಭಾರತದಲ್ಲಿ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಪೌರಾಣಿಕ ಕಥೆಯನ್ನು ಇಟ್ಟುಕೊಂಡು ಈ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಒಂದು ಹೋಳಿ ಹುಣ್ಣಿಮೆ ಏನಪ್ಪ ಅಂತಂದರೆ ದಕ್ಷಿಣ ಭಾರತದಲ್ಲಿ ಒಂದು ಕತೆ ಬರ್ತದೆ, ವಿಷ್ಣು ಪುರಾಣ ಕಥೆ. ಆ ವಿಷ್ಣು ಪುರಾಣ ಕಥೆಯಲ್ಲಿ ಏನಪ್ಪ ಅಂತಂದರೆ ಈ ಹೋಳಿ ಹಬ್ಬದ ಬಗ್ಗೆ ಏನಪ್ಪ ಅಂತಂದ್ರೆ ಉಲ್ಲೇಖವನ್ನು ಮಾಡ್ತಾರೆ. ಅದು ಯಾವುದು ಅಂತ ಕೇಳಿದರೆ, ರಾಕ್ಷಸರ ರಾಜನಾಗಿರತಕ್ಕಂಥ ರಾಕ್ಷಸರು ನಮ್ಮನ್ನು ಏನಪ್ಪ ಅಂತಂದ್ರೆ ರಾಕ್ಷಸರನ್ನಾಗಿ ಗುರುತಿಸಿದ್ರು. ವೈದಿಕರು ಆರ್ಯರು ನಮ್ಮನ್ನು ರಾಕ್ಷಸರು ಅಂತ ಹೇಳಿಸಂದ್ರೆ, ದೈತ್ಯರು ರಾಕ್ಷಸರು ಅಂತ ಹೇಳಿಸಂದ್ರೆ ನಮ್ಮನ್ನು ಗುರುತಿಸಿದರು, ನಮ್ಮನ್ನೇನಪ್ಪ ಅಂತಂದ್ರೆ ಹೆಸರಿಸಿದರು. ತಮ್ಮ ಪುರಾಣಗಳಲ್ಲಿ ಬರ್ತಕ್ಕಂಥ ದೈತ್ಯರು ನಾವು, ಅವರ ಪುರಾಣದಲ್ಲಿ ಬರ್ತಕ್ಕಂಥ ರಾಕ್ಷಸರು ನಾವು, ಅವರ ಪುರಾಣದಲ್ಲಿ ಬರ್ತಕ್ಕಂಥ ದೆವ್ವಗಳು ಭೂತಗಳು ನಾವು, ಅವರ ಪುರಾಣಗಳಲ್ಲಿ ಬರ್ತಕ್ಕಂಥ ಏನು ಬ್ರಹ್ಮ ರಾಕ್ಷಸ ಆದಿಯಾಗಿ ಅಸುರರು ಏನಪ್ಪ ಅಂತಂದು ಏನು ಕರ್ಕೊಂಡು ಬರ್ತಾರೆ ಅವರೆಲ್ಲ ನಾವು ದ್ರಾವಿಡದವರು. ಉತ್ತರ ಭಾರತದಲ್ಲಿ ಒಂದು ಬಣ್ಣವನ್ನು ಸೂಚಿಸ್ತಾರೆ. ಅದು ಯಾವುದು ಅಂತಂದರೆ ನೀಲಿ ವರ್ಣ ಬಣ್ಣ. ಅದು ಯಾವುದು ಅಂತಂದರೆ ದ್ರಾವಿಡರ ಬಣ್ಣ. ಒಂದು ಆ ನೀಲಿ ವರ್ಣದವನಾಗಿರತಕ್ಕಂಥ ಕೃಷ್ಣ ಹಂದಿಯನ್ನ ಕಾಯ್ದುಕೊಂಡಿರುವಂಥ ಒಂದು ಗೊಲ್ಲರ ಹಟ್ಟಿಯಲ್ಲಿ ಜನಿಸಿರತಕ್ಕಂಥ ಕೃಷ್ಣನಿಗೆ ರಾಜ ಮನೆತನದ ಒಬ್ಬ ರಾಜಕುಮಾರಿಯ ಪ್ರೇಮ ಏನಪ್ಪ ಅಂತಂದ್ರೆ ಆತನ ಮೇಲೆ ಆಗ್ತದೆ. ದ್ರಾವಿಡನಾಗಿರತಕ್ಕಂಥ ಗೊಲ್ಲರ ಹಟ್ಟಿಯಲ್ಲಿ ಬೆಳೆದಿರತಕ್ಕಂಥ ಕೃಷ್ಣನ ಮೇಲೆ ರಾಧೆಯ ಮನಸ್ಸಾಗ್ತದೆ. ನೀವೆಲ್ಲ ನೋಡಿರಬೇಕು, ಕೇಳಿರಬೇಕು. ಪ್ರತಿಲೋಮ ವಿವಾಹ, ಅನುಲೋಮ ವಿವಾಹ, ಇವೆಲ್ಲ ಏನಪ್ಪ ಅಂತಂದ್ರೆ 6 ಪ್ರಕಾರದ ವಿವಾಹಗಳು ಬರ್ತಾವ. ಯಕ್ಷಿಣಿಯರು ಮದುವೆ ಆಗುವುದು, ಗಾಂಧರ್ವಿಯರು ಮದುವೆ ಆಗುವುದು, ಅವರ್ಣಿಯರು ಸವರ್ಣಿಯರು ಮದುವೆಯಾಗುವುದು, ಅವರಿಗೆ ಹುಟ್ಟಿರತಕ್ಕಂಥ ಏನು ಅಪ್ಸರೆಯರು ಗಂಧರ್ವರು ಮದುವೆಯಾಗುವುದು, ರಾಕ್ಷಸರು ಮತ್ತು ದೇವತೆಗಳು ಮದುವೆಯಾಗುವುದು,
ಆರ್ಯರು ದ್ರಾವಿಡರು ಮದುವೆಯಾಗುವುದು, ಬ್ರಾಹ್ಮಣರು ಶೂದ್ರರು ಮದುವೆಯಾಗುವುದು. ಈ ರೀತಿಯಾಗಿರ್ತಕ್ಕಂಥ 6 ಮದುವೆಗಳಲ್ಲಿ ಅನುಲೋಮ ಪ್ರತಿಲೋಮ ಮದುವೆಗಳು, ಸಿದ್ಧ ನಿಷಿದ್ಧ ಮದುವೆಗಳು, ಈ ರೀತಿಯಾಗಿರ್ತಕ್ಕಂಥ ಮದುವೆಗಳು ಬರ್ತವೆ. ಅದೊಂದು ಆ ವಿಷಯ ಏನಪ್ಪ ಅಂತಂದ್ರೆ ನಾನು ಬೇರೆ ಸಮಯದಲ್ಲಿ ಮಾತನಾಡ್ತೀನಿ. ಆ ಗೊಲ್ಲಹಟ್ಟಿಯಲ್ಲಿ ದ್ರಾವಿಡನಾಗಿರ್ತಕ್ಕಂಥ ಶ್ರೀಕೃಷ್ಣನಿಗೆ ರಾಜಕುಮಾರಿಯ ಪ್ರೇಮ ಆಗ್ತದೆ. ಬಹುತೇಕ ರಾಜಮಂತಂದು ಒಪ್ಪಲಿಕ್ಕಿಲ್ಲ. ಆಕೆ ಆತ್ಮಹತ್ಯೆಗೆ ಬೆಂಕಿಗೆ ಆಹುತಿ ಆಗಬೇಕಾದ್ರೆ ಪರಮಾತ್ಮನೆನಿಸಿರ್ತಕ್ಕಂಥ ಕೃಷ್ಣ ಆಕೆಯನ್ನು ಉಳಿಸಿಕೊಂಡು ಅವರ ಅಮರ ಪ್ರೇಮವನ್ನು ಜಗತ್ತಿಗೆ ಸಾರಿದರು. ಇಲ್ಲಿ ಬಣ್ಣ ಅಡ್ಡಿ ಬರಬಾರದು, ಇಲ್ಲಿ ಜಾತಿ ಅಡ್ಡಿ ಬರಬಾರದು. ನಾವು ಏನಪ್ಪ ಅಂತಂದ್ರೆ ಅಮರ ಪ್ರೇಮದ ಸಂಕೇತವಾಗಿ ಉತ್ತರ ಭಾರತದಲ್ಲಿ ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದು ಉತ್ತರ ಭಾರತದಲ್ಲೂ ಏನಪ್ಪ ಅಂತಂದ್ರೆ ಅಲ್ಲಿ ದ್ರಾವಿಡ ಮತ್ತು ಆರ್ಯರ ಸಂಬಂಧ ಇದೆ. ನೀಲಿ ವರ್ಣದ ಕೃಷ್ಣನನ್ನು ಏನಪ್ಪ ಅಂತಂದ್ರೆ ಮುಜುಗಕ್ಕೆ ಒಳಗಾಗಿ ಮತ್ತು ಅವರ ಪ್ರೇಮ ಏನಪ್ಪ ಅಂತಂದ್ರೆ ಅವರ ಮನೆಯಲ್ಲಿ ಒಪ್ಪಿಕೊಳ್ಳದ ಕಾರಣಕ್ಕಾಗಿ ಆಕೆ ರಾಧೆಯು ಆತ್ಮಹತ್ಯೆಗೆ ಹೋಗಿದ್ದು ಇವತ್ತಿಗೂ ಅವ್ರೇನಪ್ಪ ಅಂತಂದ್ರೆ ಆ ಬೆಂಕಿಯ ಮುಂದೆ ಏನಪ್ಪ ಅಂತಂದ್ರೆ ರಾಧಾಕೃಷ್ಣರ ಫೋಟೋವನ್ನು ಇಟ್ಕೊಂಡು ಏನಪ್ಪ ಅಂತಂದ್ರೆ ಪೂಜೆಯನ್ನು ಸಲ್ಲಿಸ್ತಾರೆ. ಇದು ಉತ್ತರ ಭಾರತದಲ್ಲಿ ಒಂದೆಡೆ. ಆದರೆ ದಕ್ಷಿಣ ಭಾರತದಲ್ಲಿ ಈ ಹೋಳಿ ಹಬ್ಬವನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ ಅಂತಂದ್ರೆ ವಿಷ್ಣು ಪುರಾಣವನ್ನು ಆಧಾರವಾಗಿಟ್ಟುಕೊಂಡು ಅಲ್ಲಿ ರಾಜರ ರಾಜ ರಾಕ್ಷಸರ ರಾಜ ಹಿರಣ್ಯಕಶಿಪುವಿನ ಏನು ಬ್ರಹ್ಮ ದೇವನ ವಂಶಸ್ಥನಾಗಿರತಕ್ಕಂಥ ಈ ದಕ್ಷ ಬ್ರಹ್ಮನ ವಂಶದವನಾಗಿರ್ತಕ್ಕಂಥ ಹಿರಣ್ಯಕಶಿಪು, ಬ್ರಹ್ಮನ ವಂಶದವನಾಗಿರ್ತಕ್ಕಂಥ ಹಿರಣ್ಯಕಶಿಪು ತಾನೇ ದೇವರು, ಎಲ್ಲರೂ ತನ್ನನ್ನೇ ಪೂಜಿಸಬೇಕು ಎಂದು ತನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಆಸ್ಥಾನಿಕರನ್ನು ಏನಪ್ಪ ಅಂತಂದ್ರೆ ಆತ ಆದೇಶವನ್ನು ಮಾಡಿದ್ದ. ಅದೇ ರೀತಿಯಾಗಿ ಏನಪ್ಪ ಅಂತಂದ್ರೆ ಎಲ್ಲರೂ ರಾಜ ಪ್ರತ್ಯಕ್ಷ ದೈವ ಅಂತ ತಿಳ್ಕೊಂಡು ಆತನ ರಾಜ್ಯದಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರು ಆತನನ್ನು ದೇವರೆಂದು ಪೂಜಿಸುತ್ತಿದ್ದರು. ಆತನ ಮಗ ಭಕ್ತ ಪ್ರಹ್ಲಾದನು ತಂದೆಗೆ ನಮಸ್ಕರಿಸದೆ ತಂದೆಯ ಆಜ್ಞೆಯನ್ನು ಧಿಕ್ಕರಿಸಿ ತಂದೆಗೆ ವಿರುದ್ಧವಾಗಿ ವಿಷ್ಣುವನ್ನು ಆರಾಧನೆ ಮಾಡ್ತಾ ಇದ್ದ ಅನ್ನುವಂಥ ಅಂಶ ವಿಷ್ಣು ಪುರಾಣದಲ್ಲಿ ಬರ್ತದೆ. ಒಂದು ಆರಾಧನೆಯ ವಿಷಯದಲ್ಲಿ ತಾನು ಹೆತ್ತಿರತಕ್ಕಂಥ ಮಗ ತನ್ನ ಮಾತನ್ನು ಉಲ್ಲಂಘನೆ ಮಾಡಿದ. ಇಡೀ ಸಾಮ್ರಾಜ್ಯವೇ ನನ್ನನ್ನು ದೇವರೆಂದು ಪೂಜಿಸುತ್ತಿರುವಾಗ ತನ್ನ ಮಗ ಅನ್ಯ ದೈವವನ್ನು ಪೂಜಿಸುವುದು ಆತನಿಗೆ ಸಹನೆ ಆಗಲಿಲ್ಲ. ಏನಾದರೂ ಮಾಡಿ ಆತನನ್ನು ಒಪ್ಪಿಸಿಕೊಳ್ಳಬೇಕು. ಒಪ್ಪಿಸಿಕೊಳ್ಳದಿದ್ದರೆ ತನ್ನ ಮಗನೆಂಬ ಹಂಗನ್ನು ತೊರೆದು ಆತನನ್ನು ಮುಗಿಸಬೇಕು ಎಂದು ಏನಪ್ಪ ಅಂತಂದ್ರೆ ಈ ಕಶ್ಯಪರಾಜನು ಹಿರಣ್ಯಕಶಿಪು ರಾಜನು ತನ್ನ ಮಗನನ್ನು ಕೊಲ್ಲಬೇಕು, ತನ್ನ ಸ್ವಂತ ಮಗನನ್ನು ಕೊಂದನೆಂಬ ಅಪಕೀರ್ತಿಗೆ ನಾನು ಒಳಗಾಗಬಾರದು ಎಂದು ತನ್ನ ತಂಗಿಯಾಗಿರತಕ್ಕಂಥ ಹೋಳಿಕಾದೇವಿಯನ್ನು ತನ್ನ ಮಗನನ್ನು ಕೊಲ್ಲಲು ಉಪಾಯವನ್ನು ಹೂಡಿದನು.
ಅಗ್ನಿ ರಕ್ಷಾ ಕವಚವನ್ನ ತನ್ನ ತಂಗಿಗೆ ತೊಡಿಸಿ ಹೋಳಿಕಾದೇವಿಯನ್ನು ಅಂಗರಕ್ಷಾ ಕವಚವನ್ನೇನಪ್ಪ ಅಂತಂದ್ರೆ ವಸ್ತ್ರವನ್ನು ಧರಿಸಿ ತನ್ನ ಹೋಳಿಕಾದೇವಿಯ ಅಳಿಯನಾಗಿರತಕ್ಕಂಥ ಅಣ್ಣನ ಮಗನಾಗಿರತಕ್ಕಂಥ ಭಕ್ತ ಪ್ರಹ್ಲಾದನನ್ನ ಆಡಿಸ್ಕೋತು ಆಟದಲ್ಲಿ ತಲ್ಲೀನನನ್ನಾಗಿ ಮಾಡಿ ಆತನಿಗೆ ಬೆಂಕಿಯೊಳಗೆ ಏನಪ್ಪ ಅಂತಂದ್ರೆ ಜೀವಂತವಾಗಿ